ಮಮ್ಮಿ ಡ್ಯಾಡಿ ನಿನ್ನ ಮೇಲ್ ಕರೀತಿದ್ದಾರೆ ಅಂತ ಹೇಳಿ ತಾತಯ್ಯ ನೀವು ನನ್ನ ಕತೆ ಹೇಳಬೇಕು ಅಂತ ಉಯ್ಯಾಲೆಯಲ್ಲಿ ಕೂದ್ಲು. ಖಂಡಿತವಾಗಿ ತಾಯಿ ಅಂತ ತಾತಯ್ಯ ಖುಷಿ ಕತೆ ಹೇಳ್ತಿದ್ರೆ ಅನ್ವಿಕಾ ಮೇಲೆ ಹೋದ್ಲು. ಮನೆ ಮುಂದೆ ಇದ್ದು ಗುಲಾಬಿ ಸಾಮಂತಿಗೆ ಹೂವು ಸಣ್ಣ ಜಾಜಿ ಬಳಿ ಸ್ವಲ್ಪ ಓಲಗಾಡದೆ ಹಾಗೆ ಇದ್ವು. ಇನ್ನು ಆರೋಗ್ಯವಾಗಿ ಪೋಷಣೆಯಿಂದ ಹಸಿರಾಗಿದ್ವು. ಅಜ್ಜಿ ಅವುಗಳನ್ನ ಮಕ್ಕಳಂತೆ ನೋಡ್ಕೊಳ್ತಿದ್ದಾರೆ ಅಂತ ಕೃತಜ್ಞತೆ ಹೇಳ್ತಾ ಪರದೆ ಸರಿಸಿ ಒಳಗೆ ಬಂದ್ಲು. ಆಚಾರದಲ್ಲಿ ಅರ್ಜುನ್ ಇರಲಿಲ್ಲ. ಅಡುಗೆ ಮನೆಯಲ್ಲೂ ಇಲ್ಲ ಅಂತ ಮಲಗೋ ಕೋಣೆಗೆ ಹೋದರೆ ಸಿಂಗಲ್ ಕಾಟ್ಗಿಂತ ಚಿಕ್ಕದಾದ ಮಂಚದ ಮೇಲೆ ಮಲಗಿ ತಲೆ ಕೆಳ ಕೈಗಳನ್ನಿಟ್ಟು ಕಣ್ಣು ಮುಚ್ಚಿ ಕಾಣಿಸ್ಕೊಂಡ ಆ ರಾಕ್ಷಸ. ಅನ್ವಿಕಾಳಿಗೆ ನಗು ಬಂತು. ಆಹಾ, ಎತ್ತರಕ್ಕೆ ಆ ಮಂಚ ಸಾಕಾಗ್ತಿರ್ಲಿಲ್ಲ. ಆದರೂ ಯಾವುದೇ ಏನೂ ಇಲ್ಲದೆ ಪ್ರಶಾಂತವಾಗಿ ಮಲಗಿದಾನಂತ ಅವನ ವಿಶಾಲವಾದ ಹುಬ್ಬುಗಳನ್ನ ಹೇಳ್ತಿದ್ವು. ಕರೆದ್ರಂತೆ ಬಾಗಿಲು ಬಳಿ ನಿಂತು ಕೇಳಿದ್ಲು. ಪಕ್ಕಕ್ಕೆ ತಿರುಗ್ತಾ ಹೀಗೆ ಬಾ ಅಂದ. ಮಂಚ ಸಾಕಾಗ್ತಿಲ್ಲ, ಯಾಕೆ ಕಷ್ಟಪಡ್ತಾ ಮಲಗಿದ್ದೀರಿ ಅಂತ ಹತ್ತಿರ ಬಂದ ಅನ್ವಿಕಾಳ ಕೈ ಹಿಡಿದು ಕೂರಿಸ್ಕೊಂಡು ತನ್ನ ಮಡಲೆಲ್ಲ ಅವಳು ತಲೆ ಇಟ್ಕೊಂಡು ಸೊಂಟವನ್ನು ಅಪ್ಕೊಂಡ. ಅರ್ಜುನ್ ಕೂದಲು ಸವರ್ತಾ ಥ್ಯಾಂಕ್ ಯು ಅಂದ್ಲು. ಅವನು ಕೇಳಲಿಲ್ಲ. ಅಜ್ಜಿ ತಾತನಿಗೆ ಯಾರೂ ಇಲ್ಲ. ನಾನಿಲ್ಲದಷ್ಟು ದಿನ ಅವ್ರು ನನಗೆಷ್ಟೋ ಜೊತೆಯಾಗಿ ಸಹಾಯವಾಗಿದ್ದರು. ನಾನು ಹೋದ್ಮೇಲೆ ಭೇಟಿಯಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನೀವು ಅವರ ಜವಾಬ್ದಾರಿನ ಹೊತ್ಕೊಂಡಿದ್ದೀರಿ ಅಂತ ಅರ್ಜುನ್ ಹಣೆಗೆ ಮುತ್ತಿಟ್ಲು. ನಾವು ಕೆಲವು ದಿನ ಇಲ್ಲೇ ಇರ್ತಿದ್ದೀವಿ. ಏನೋ ಖುಷಿಗೆ ಈ ಜಾಗ ತುಂಬ ಇಷ್ಟ ಆಯಿತು, ಇರೋಣ ಅಂತ ಕೇಳಿದ್ಲು. ತಮಾಷೆ ಮಾಡಬೇಡಿ, ನೀವಿಲ್ಲಿ 1 ಗಂಟೆ ಕೂಡ ಇರಲಾರಿರಿ. ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಮತ್ತು ನೀನು ಹೇಗಿದ್ದೆ? ನೀವು ಒಂದೇನಾ? ನಾನು ಫುಟ್ಪಾತ್ನಿಂದ ಬದುಕ್ದವಳು, ಆದರೆ ನೀವು ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರು. 1 ಗಂಟೆ ಎ ಸಿ ಇಲ್ದಿದ್ದರೆ ಇರಲಾರಿರಿ. ಇಲ್ಲಿ ಹೇಗಿರ್ತೀರಿ? ಈ ವ್ಯತ್ಯಾಸದ ಬಗ್ಗೆ ಯೋಚಿಸ್ತಿದ್ಯಾ? ಅಂದರೆ ನಿನ್ನನ್ನು ನನ್ನ ಪ್ರೀತಿ ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಎಂದೇ ಅರ್ಥ ಅಲ್ವಾ? ಇಲ್ಲ ನಾನಾಗಿ ಹೇಳ್ತಿಲ್ಲ. ನಿಮಗೆ ಅಭ್ಯಾಸ ಇಲ್ಲದ ಜಾಗದಲ್ಲಿ ಹೇಗಿರ್ತೀರಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ನಿಮ್ಮ ಪ್ರೀತಿಯಲ್ಲಿ ನಾನು ಹಳೆ ನೆನಪುಗಳನ್ನೇ ಅಲ್ಲ ನೋವನ್ನು ಮರೆತುಬಿಟ್ಟಿದ್ದೀನಿ. ಪ್ಲೀಸ್ ನೀವು ಬೇರೆ ರೀತಿ ಯೋಚಿಸ್ಬೇಡಿ ಅಂತ ಹಿಡಿದು ಮೆಲ್ಲಗೆ ಹೇಳಿದ್ಲು. ನಾನು ಮತ್ತು ನನ್ನ ಮಗು ಇಲ್ಲೇ ಇರ್ತೀವಿ. ನಮ್ಗೆ ಇಷ್ಟ ಬಂದಷ್ಟು ದಿನ. ನಿನಗೇನಾದರೂ ತೊಂದರೆಯಾ? ತುಬ್ಬು ಹಾರಿಸ್ತಾ. ನಿಮಗಿಲ್ಲ ತೊಂದರೆ ನನಗೆ ಯಾಕಿರುತ್ತೆ? ನೀವು ಎಲ್ಲಿದ್ದರೆ ನಾನು ಅಲ್ಲೇ ಇರ್ತೀನಿ ಅಂದ್ಲು. ನಮಗಾಗಲ್ಲ, ನಿನಗಿಷ್ಟ ಆದರೆ ಮಾತ್ರ ಇರು ಅಂತ ಅರ್ಜುನ್ ಹೇಳ್ತಿದ್ರೆ ಅನ್ವಿಕಾ ಸ್ವಲ್ಪ ಕೋಪದಿಂದ ನೋಡಿ ಹೇಳೋದಕ್ಕೆ ಹೋದ್ಲು. ಆಗ ಅವಳ ಮೊಣಕೈ ಹಿಡಿದು ತನ್ನ ಮೇಲೆ ಎಳ್ಕೊಂಡು ನಮಗೊಬ್ಬ ಮಧ್ಯಮ ವರ್ಗದ ಗಂಡನ ಜೀವನ ನಡೆಸಬೇಕೆಂದಿದೆ. ಆ ಪ್ರೀತಿ ಹೇಗಿರುತ್ತೆ ಅಂತ ತೋರಿಸು. ನಿನ್ನ ಜೊತೆ ಮಗುವಿನ ಜೊತೆ ಪುಟ್ಟ ಕೋಣೆಯಲ್ಲಿ ಒಂದು ಚಿಕ್ಕ ಜೀವನ ಅನುಭವ ಪಡಿಬೇಕಂತಿದೆ. ಖಂಡಿತ ಮಾಡೋಣ, ಆದರೆ ನಮ್ಮ ಖಾಸಗಿತನ ಇರಲ್ಲ, ನೆನ್ಪಿಟ್ಕೊಳ್ಳಿ ಅಂದ್ಲು ಚೇಷ್ಟೆಯಿಂದ. ಅವನು ಹೂ ಆರಿಸಿ ಅದನ್ನು ನಾನು ನೋಡ್ಕೊಳ್ತೀನಿ. ಯಾವಾಗ ಏನನ್ನು ಹೇಗೆ ಪಡಿಬೇಕಂತ ನಂಗೆ ತಿಳಿದಿದೆ ಅಂತ ಕಣ್ಣು ಹೊಡೆದು ಹೊರಗೋದ. ನಗ್ತಾ ಅವಳು ಅವನ ಹಿಂದೆ ಹೋದ್ಲು. ತಾತಯ್ಯ, ಇಲ್ಲಿ ನಿಮ್ಮ ಜೊತೆ ಒಂದು 10 ದಿನ ಇರಬೇಕಂತ ನಿಮ್ಮ ಮೊಮ್ಮಗಳು ಆಸೆ ಪಡ್ತಿದ್ದಾಳೆ. ನಾನು ಇಲ್ಲ ಅಂದಿಲ್ಲ, ಸರಿ ಅಂದಿದೆ. ನಿಮಗೇನು ತೊಂದರೆ ಇಲ್ಲ ತಾನೇ? ಟೀ ಕುಡಿತಿದ್ದ ಅನ್ವಿಕಾ ಬೆಚ್ಚಿ ಬಿದ್ಲು. ಇದೇನು ನನ್ನ ಮೇಲೆ ಹಾಕ್ತಿದ್ದಾರಲ್ಲ ಅಂತ. ಅಯ್ಯೋ, ಅದರಲ್ಲಿ ಕೇಳೋದೇನಿದೆ? ನಮಗೂ ಕೂಡ ನಿಮ್ಮ ಜೊತೆ 10 ದಿನ ಇದ್ದರೆ ಎಷ್ಟೋ ಸಂತೋಷ ಆಗುತ್ತೆ. ಎಷ್ಟೋ ದಿನಗಳಿಂದ ಕೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನೀವು ಇಲ್ಲಿ ಇರಬರಲಿರೋ ಇಲ್ವೋ ಅಂತ ಯೋಚಿಸ್ತಿದ್ದೆ. ಇಷ್ಟು ದಿನಗಳ ಮೇಲೆ ಅನ್ವಿಕಾಳ ಜೊತೆ ಮತ್ತೆ ಇರುವ ಅವಕಾಶ ಸಿಕ್ತು. ಈಗ ಮಗು ಕೂಡ ಇದೆ. ನಮ್ಗೆ ಈ ವಯಸ್ಸಿನಲ್ಲಿ ಇದಕ್ಕಿಂತ ಹೆಚ್ಚಿನ ಆನಂದ ಇನ್ನೇನು ಬೇಕು ಅಂದರು ಆ ದಂಪತಿಗಳು. ಅನ್ವಿಕಾ ಕೋಪದ ಮುಖದಿಂದ ಅರ್ಜುನ ನೋಡ್ತಿದ್ಲು. ತಾತಯ್ಯನ ಜೊತೆ ಮಾತಾಡ್ತಾ ತಿಂಡಿ ತಿಂತ ಮಗುವಿಗೆ ಕಣ್ಣು ಹೊಡೆದ. ಸರಿಪಡಿಸ್ಕೊಂಡು ಹಾಗಿದ್ರೆ ಇಲ್ಲಿರೋಷ್ಟು ದಿನ ನಾನೇ ಅಡುಗೆ ಮಾಡ್ತೀನಿ ಅಜ್ಜಿ ಅಂದ್ಲು ಅನ್ವಿಕಾ. ಖಂಡಿತ ಮಾಡ್ತಾಯಿ, ನೀನು ಕೈ ಅಡುಗೆ ತಿಂದು ಎಷ್ಟೋ ದಿನ ಆಯಿತು ಅಂದ್ಲು ಅಜ್ಜಿ. ಖುಷಿಗೆ ತುಂಬ ತಮಾಷೆ ಅನ್ನಿಸ್ತು ಹೊಸಬರ ಜೊತೆ ಹೀಗಿರೋದು. ಸಂಜೆಗೆ ಬೇಕಾದ ವಸ್ತುಗಳನ್ನ ಮನೆಯಿಂದ ತರಿಸ್ಕೊಂಡ ಅರ್ಜುನ್ ಅವೆಲ್ಲವನ್ನ ಮೇಲಿರಿಸಿ ಆ ರಾತ್ರಿ ಅಲ್ಲೇ ಊಟ ಮಾಡಿ ಅವರಿಗೆ ಶುಭರಾತ್ರಿ ಹೇಳಿ ಖುಷಿ ಜೊತೆ ಮೇಲೆ ಹೋದ. ಎಷ್ಟು ಆನಂದವಾಗ್ತಿದೆ ಗೊತ್ತಾ ಅನ್ವಿಕಾ, ಹೀಗೆ ನಿಮ್ಮ ಜೊತೆ ಕಳೀತಿದ್ರೆ. ಯಾರೂ ಇಲ್ಲ ಅಂದ್ಕೊಂಡೆ, ನಮಗೆ ದೀಪದಂತೆ ಬೆಳಕು ನೀಡಿದೆ. ಇದೆಲ್ಲ ನಿನ್ನಿಂದಲೇ ಅಂತ ಕೈ ಹಿಡಿದು ಹೇಳಿದ್ರು ಅಜ್ಜಿ. ಇಲ್ಲಿರೋದು ನನಗೂ ಖುಷಿಯಾಗಿದೆ ಅಜ್ಜಿ. ನಿಮ್ಮನ್ನೊಬ್ಬರು ಬಿಟ್ಟು ಬಂದೆ ಅಂತ ಅಂದ್ಕೊಳ್ತಿದ್ದೆ, ಆದರೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವನನ್ನ ಮರೆತಿಲ್ಲ ತಾಯಿ. ನಮಗೇನು ಬೇಕಾದ್ರೂ ತಕ್ಷಣ ಬಂದುಬಿಡ್ತಿತ್ತು. ಮೇಲೆ ಹೋಗು, ಅವ್ನು ಕಾಯ್ತಿರ್ತಾನೆ ಅಂತ ಅಜ್ಜಿ ಹೇಳಿದಾಗ ಬಾಗಿಲು ಹಾಕಿ ಮಹಡಿ ಮೇಲೆ ಹೋಗ್ತಾ ನಿಮ್ಮನ್ನೊಬ್ಬರೇ ಬಿಡಲ್ಲ ಅಜ್ಜಿ, ಅವ್ರ ಜೊತೆ ಮಾತಾಡಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾ ಒಳಗೆ ಬಂದ ಅವಳು ಲುಂಗಿ ಧರಿಸಿದ ಮನುಷ್ಯನನ್ನು ನೋಡಿ ಅವಕ್ಕಾದ್ಲು. ಚೌಕಾಕಾರದ ಲುಂಗಿ, ಬಿಳಿ ಬನಿಯನ್ನಲ್ಲಿ ಫೋನಲ್ಲಿ ಮಾತಾಡ್ತಿದ್ದ ಅರ್ಜುನ್. ಬಾಗಿಲಲ್ಲೇ ನಿಂತ ಅನ್ವಿಕಾ ಕಣ್ಣು ಹಿಸ್ಕೊಂಡು ನೋಡಿದ್ಲು. ಸಂಶಯವೇ ಇಲ್ಲ, ಅವನೇ ಆ ರಾಕ್ಷಸ. ಅರ್ಜುನ್, ನೀವು ಲುಂಗಿಯಲ್ಲಿ? ಇನ್ನು ನಂಬಲಾಗದೆ ಕೇಳ್ತಿದ್ರೆ 1 ನಿಮಿಷ ಅಂತ ಫೋನಲ್ಲಿ ಏನೋ ಮಾತಾಡಿ ಆಫ್ ಮಾಡಿ ಬಾಗಿಲು ಹಾಕಿ ಬಂದು ಅನ್ವಿಕಾಳನ್ನು ಹಿಂದಿನಿಂದ ಅಪ್ಕೊಂಡು ಹೇಗಿದ್ದೀನಿ ಅಂತ ಕೇಳ್ದ. ಈ ಲುಂಗಿ ಎಲ್ಲಿಂದ ಬಂತು ನಿಮಗೆ? ಸಂಜೆ ತರಿಸ್ಕೊಂಡೆ ಅಂತ ಕತ್ತಿನ ಮೇಲೆ ಮುತ್ತಿಟ್ಟ. ಚೆನ್ನಾಗಿದೆ. ಹೊಸದಾಗಿ ಹೇಳಬೇಕಂದ್ರೆ ಹೊಸದಾಗಿ ಮದುವೆಯಾದ ಹುಡುಗ ಅತ್ತೆ ಮನೇಲಿ ಹೀಗೆ ಹೊಸ ಲುಂಗಿ ಬನಿಯನ್ನಲ್ಲಿ ಎಷ್ಟು ಚೆನ್ನಾಗಿರ್ತಾರೋ ಹಾಗೆ. ನೀನು ಯಾವಾಗ ಯಾರನ್ನು ನೋಡಿದೆ ಅಂತ ಅಸೂಯೆಯಿಂದ ಕೇಳ್ದ. ಅನ್ವಿಕಾ ನಗ್ತಾ, ಸಿನಿಮಾದಲ್ಲಿ ನೋಡಿದ್ದೀನಿ ಬಿಡಿ, ಚೆನ್ನಾಗಿದ್ದೀರಿ. ನೀವು ಕೂಡ ಅಚ್ಚು ಆ ಹೀರೋನಂತೆ ಅಂತಿದ್ದರೆ ಸ್ವಂತ ಚಿಡ್ತಾ ನನ್ನನ್ನು ಬೇರೆಯವ್ರ ಜೊತೆ ಹೋಲಿಸೋದು ಇಷ್ಟ ಆಗಲ್ಲ ಅಂತ ಅನ್ವಿಕಾಳನ್ನ ಎತ್ಕೊಂಡು ಕೋಣೆ ಕರ್ಕೊಂಡು ಹೋದ. ಖುಷಿ ಗಾಢ ನಿದ್ರೆಯಲ್ಲಿದ್ದಾಳೆ. ಆ ಮಂಚ ನಮ್ಗೆ ಸಾಕಾಗಲ್ಲ, ಈಗ ಹೇಗೆ ಅಂತ ಅವಳು ಕೇಳ್ತಿದ್ರೆ ನೆಲದ ಮೇಲೆ ಹೊಸ ಚಾಪೆ ಹಾಸಿ ಅದರ ಮೇಲೆ ಮೃದುವಾದ ಹೊದಿಕೆ ಹರಡಿ ದಿಂಬುಗಳನ್ನ ಇಟ್ಟ ಅರ್ಜುನ್. ಅನ್ವಿಕಾ ಕಣ್ಣು ದೊಡ್ಡದು ಮಾಡ್ಕೊಂಡು, ನೀವು ಕೆಳಗೆ ಮಲಗ್ತೀರಾ? ಬೇಡಪ್ಪ, ಮೇಲ್ ಮಲಗಿ, ನನ್ನ ಕೆಳಗೆ ಅಭ್ಯಾಸ ಇದೆ ಅಂತಿದ್ದ. ಅವಳ ಕೈ ಹಿಡಿದು ಕೆಳಗಿಳಿದ. ನೇರವಾಗಿ ಅರ್ಜುನ ಎದೆ ಮೇಲೆ ಬಿದ್ಲು. ಅವಳ ಸುತ್ತ ಕೈ ಹಾಕಿ, ಚೆನ್ನಾಗಿದೆ, ಹೀಗೂ ಕೂಡ ಒಂದು ಹೊಸ ಅನುಭವ ಅಂದ ಚೇಷ್ಟೆಯಿಂದ. ಹೀಗೆ ಬದಲಾಗ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಎದೆ ಮೇಲೆ ಗಲ್ಲ ಇಟ್ಕೊಂಡ್ಳು.
ಅನ್ವಿಕಾಳನ್ನು ಇನ್ನಷ್ಟು ಮೇಲೆಳ್ಕೊಂಡು ಇಲ್ಲಿ ಪ್ರಶಾಂತವಾಗಿದೆ, ಮನೆ ದೊಡ್ಡದಾದಂತೆ ಪ್ರಶಾಂತತೆ ದೂರ ಆಗುತ್ತೆ ಅಂತ ಇವತ್ತೇ ತಿಳಿಯಿತು. ಹಾಗಿದ್ರೆ ಇಲ್ಲೇ ಇರೋಣವಾ ಅಂತ ಕುಚೇಷ್ಟೆಯಿಂದ ಕೇಳಿದಾಗ, ನನ್ನ ಮಗುವಿಗೆ ಸರಿ ಅನಿಸಿದ್ರೆ ನನಗೂ ಇನ್ನೂ ಸರಿ ಅಂತ ಅನ್ವಿಕಾಳನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ಇಬ್ಬರಿಗೂ ಕಂಬಳಿ ಹೊದಿಸ್ದ. ಮಗು ಎದ್ದಾಳ್ತೇಳೋ ಏನೋ ಅಂತ ತಡಬಡಾಯಿಸಿದ್ಲು. ಎದ್ರು ತೊಂದರೆ ಆಗಬಾರ್ದಂತ ಬೆಡ್ ಲೈಟ್ ಕೂಡ ಆಫ್ ಮಾಡ್ದ. ಕಿಟಕಿಯಿಂದ ಬೀಳ್ತಿದ್ದ ಮಸುಕಾದ ಬೆಳದಿಂಗಳ ಬೆಳಕು ಬಿಟ್ಟರೆ ಮತ್ಯಾವುದೇ ಬೆಳಕಲ್ಲಿ ಇರಲಿಲ್ಲ. ತಂಗಾಳಿಗೆ ಬೆಚ್ಚನೆಯ ಅಪ್ಪುಗೆಗೆ ಬೆಳದಿಂಗಳಂತೆ ಸುರಿಯಿತು ಅವರ ಪ್ರೇಮ. ಬೆಳಗ್ಗೆ ಎದ್ದು ಅನ್ವಿಕಾ ಅರ್ಜುನ್ ಕೈಗಳಿಂದ ಬಿಡಿಸ್ಕೊಂಡು ಹೋಗಿ ಫ್ರೆಶ್ ಆಗಿ ಹಾಲಿಂದರಕ್ಕೆ ಕೆಳಗೆ ಹೋದ್ಲು. ನಿನಗಾಗಿ ಕಾಯ್ತಿದ್ದೆ ಅನ್ವಿಕಾ, ಇದುಗೋ ನಿನ್ನ ಕಾಫಿ, ಮಗುವಿಗೆ ಹಾಲು. ಥ್ಯಾಂಕ್ಸ್ ಅಜ್ಜಿ, ನೀವು ತಿಂಡಿ ಮಾಡಿಬಿಡಿ, ನಾನು ಬರ್ತೀನಿ ಅಂತ ಹೋದ. ಅನ್ವಿಕಾ ಅಪ್ಪ ಮಗಳು ಇನ್ನೂ ಎದ್ದಿರೋದ ಕಾರಣ ಚಿಕ್ಕ ಪೂಜಾ ಕೋಣೆಯಲ್ಲಿ ಸ್ವಚ್ಛಗೊಳಿಸಿ ಹೂಗಳನ್ನ ಕುಯ್ಕೊಂಡು ಬಂದು ಅಜ್ಜಿಯಿಂದ ಪೂಜಾ ಸಾಮಗ್ರಿ ಪಡೆದು ದೀಪ ಹಚ್ಚಿದ್ಲು. ಅಗರಬತ್ತಿ ಸುಗಂಧಕ್ಕೆ ಎಚ್ಚರವಾಗಿ ಅರ್ಜುನ್ ಎದ್ದ. ಮೈ ಮುರಿತ ಹಜಾರಕ್ಕೆ ಬಂದಾಗ ಗಂಧದ ಬಣ್ಣದ ಸೀರೆಯಲ್ಲಿ ತಲೆಗೆ ಟವಲ್ ಸುತ್ಕೊಂಡು ಕಣ್ಣು ಮುಚ್ಚಿ ದೇವರಿಗೆ ನಮಸ್ಕಾರ ಮಾಡ್ತಿದ್ಲು. ಗೋಡೆಗೊರಗಿ ಅವಳನ್ನೇ ನೋಡ್ತಿದ್ದ. ಮನಸಾರೆ ದೇವರಿಗೆ ನಮಸ್ಕರಿಸಿ ಕುಂಕುಮ ಹಚ್ಕೊಳ್ತಾ ಅರ್ಜುನ ನೋಡಿ ಗುಡ್ ಮಾರ್ನಿಂಗ್ ಅಂದ್ಲು. ಬ್ಯೂಟಿಫುಲ್ ಮಾರ್ನಿಂಗ್ ಅಂತ ಅವಳನ್ನ ತನ್ನ ಮೇಲೆ ಎಳ್ಕೊಂಡ. ಅಯ್ಯೋ ಈಗ ತಾನೇ ಪೂಜೆ ಆಯಿತು, ಆದರೆ ಅವನ ಧ್ವನಿಗೆ ಏನೂ ಇಲ್ಲ ಅಂತಿದ್ರೆ ಅಪ್ಕೊಂಡ. ಅರ್ಜುನ್ ಸುತ್ತ ಕೈ ಹಾಕಿದ್ಲು. ವಿಶಾಲವಾದ ಅವನ ಬೆನ್ನಿಗೆ ಅವಳ ಮೈ ಸೋಗ್ತಾ ಇರಲು ನಗು ಬಂತು. ಯಾಕೆ ನಗ್ತಿದ್ಯಾ? ಏನಿಲ್ಲ, ಸುಮ್ಮನೆ ನಗ್ತಾರಾ? ನಾನು ನಗ್ತೀನಿ ಅಂತ ಕಾಫಿ ತರ್ತೀನಿ ಅಂತ ಹೋದ್ಲು. ಅರ್ಜುನ್ ಮುಖ ತೊಳೆದು ಬರೋ ಅಷ್ಟರಲ್ಲಿ ತಾತಯ್ಯನ ಹತ್ರ ನ್ಯೂಸ್ ಪೇಪರ್ ತಂದು ಟೇಬಲ್ ಮೇಲೆ ಇಟ್ಲು. ಹೊರಗೆ ಎಳೆ ಬಿಸಿಲು, ತಂಗಾಳಿ ಕಾಫಿ ಸಮಯ ಅಲ್ಲಿ ಚೆನ್ನಾಗಿರುತ್ತೆ ಅಂತ ತಂದ್ಲು. ಕಾಲು ಚಾಚ್ಕೊಂಡು ಪೇಪರ್ ಓದ್ತಿದ್ದ ಅರ್ಜುನ್ ಪಕ್ಕ ಮಧ್ಯಮ ವರ್ಗದ ಗಂಡನಂತೆಯೇ ಇದ್ದ. ಫೋಟೋಗಳನ್ನ ತೆಗೆದುಕೊಂಡ್ಲು. ಕಾಫಿ ಕುಡಿತಾ ಹೇಳ್ತಿದ್ರೆ ಎದ್ದು ಬಂದು ಖುಷಿ ಡ್ಯಾಡಿ ಮಡಿಲಲ್ಲಿ ಕೂತ್ರೆ ಅನ್ವಿಕಾ ಅವಳಿಗೆ ಹಾಲು ತಂದ್ಲು. ಮಗುವಿನ ಕೂದಲಿಗೆಲ್ಲ ಬ್ಯಾಂಡ್ ಹಾಕಿ ಚಳಿಗೆ ಕೈಗಳನ್ನ ಉಚ್ಚುತ್ತಿದ್ದ. ಇಲ್ಲಿ ಇಷ್ಟ ಆಯ್ತಾ ಬೇಬಿ ಅಂತ ಹಾಲು ಕುಡಿಸ್ತಾ ಕೇಳ್ದ. ತುಂಬ ಚೆನ್ನಾಗಿದೆ ಡ್ಯಾಡಿ, ನನಗೆ ಎಚ್ಚರವೇ ಆಗಲಿಲ್ಲ ಅಂದ್ಲು. ಆಗದಿರೋದೇ ಒಳಿತು ಅಂತ ಮೆಲ್ಲ ಗುಣಗಿದ. ಅನ್ವಿಕಾಳನ್ನು ನೋಡ್ದ ಅರ್ಜುನ್. ನಗು ತಡೆಯಲಾಗದೆ ಪಕ್ಕಕ್ಕೆ ತಿರುಗಿದ್ಲು. ಕೆಳಗೆ ಹೋಗಿ ತಾತಯ್ಯನಿಗೆ ಅಜ್ಜಿ ಗುಡ್ ಮಾರ್ನಿಂಗ್ ಹೇಳಿ ಬಾ ಅಂತ ಕಳಿಸಿದ. ಖುಷಿ ಹೋದ್ಲು. ನಾನು ತಿಂಡಿ ಮಾಡಬೇಕು ಅಂತ ಹೋಗ್ತಿದ್ದ. ಅನ್ವಿಕಾಳ ಸೆರೆಗೆ ಹಿಡಿದು ಮಳಿಲಿಗೆ ಎಳ್ಕೊಂಡು, ಏನನ್ವಿಕಾ ಬೆಳಗಿನಿಂದ ನಗ್ತಾ ಅರಳಿದ ಹೂವಿನಂತೆ ಇದೆಯಾ ಅಂದಾಗ, ನಿಮಗೆ ನಾನಲ್ಲದೆ ಇನ್ಯಾರು ಕಾಣಿಸಲ್ವಾ ಅಂತ ಕೇಳಿದ್ಲು. ಏನು ಅಂತ ವಿಚಿತ್ರವಾಗಿ ನೋಡ್ದ. ಒಂದ್ಸಲ ನಿಮ್ಮ ಸುತ್ತಲೂ ನೋಡಿ ಅಂತ ನಗ್ತಾ ಒಳಗೆ ಹೋದ್ಲು. ಏನಿದೆ ಅಂತ ತಲೆ ತಿರುಗಿಸ್ದ ಅರ್ಜುನಿಗೆ ಸುತ್ತಮುತ್ತಲ ಮನೆಗಳಲ್ಲಿ 5-6 ಮಂದಿ ಹುಡುಗಿಯರು, ಮದುವೆಯಾದ ಮಹಿಳೆಯರು ತನ್ನನ್ನೇ ನೋಡ್ತಿರೋದು ಕಣ್ತು. ಓ ಗಾಡ್ ಅಂದ್ಕೊಂಡು ಒಳಗೆ ಹೋಗಿ ಬಾಗಿಲು ಹಾಕಿ ಅವರೆಲ್ಲ ಹಾಕಿ ತಿಂದು ಬಿಡುವಂತೆ ನೋಡ್ತೀರ, ನೀನು ಎಂಜಾಯ್ ಮಾಡ್ತಿದ್ಯಾ ಅಂತ ಅನ್ವಿಕಾಳ ಮೇಲೆ ಹೋದ. ಕಾದ ನೀರನ್ನು ಬಕೆಟ್ನಲ್ಲಿ ತುಂಬಿಸಿ ಸ್ನಾನದ ಕೋಣೆಯಲ್ಲಿಟ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಮೆಲ್ಲಗೆ ನಗ್ತಾ ರಿಯಲಿ ಅನ್ನೋತ್ಲೆ ಅನ್ವಿಕಾಳನ ಒಳಗಿಟ್ಟು ಬಾಗಿಲಿಗೆ ಚಿಲಕ ಹಾಕ್ತಾ, ಅಯ್ಯೋ ನಾನು ಸ್ನಾನ ಮಾಡಿದ್ದೀನಿ, ನೀವು ಮಾಡಿ ಬನ್ನಿ ಅಂತ ಹೋಗ್ತಿದ್ದವಳನ್ನ ತಡೆದು, ಬಾತ್ರೂಮ್ ರೊಮ್ಯಾನ್ಸ್ ಕೂಡ ಚೆನ್ನಾಗಿರುತ್ತೆ, ರಾತ್ರಿ ಮಗು ಎಚ್ಚರ ಆಗ್ತಾಳೆ ಅಂತ ತುಂಬ ಸ್ಮೂತಾಗಿ ಡ್ರೈವ್ ಮಾಡಿದೆ, ಈಗ ಆಗಿಲ್ಲ ಅಂತ ಟ್ಯಾಪ್ ಆನ್ ಮಾಡಿ ಅನ್ವಿಕಾಳ ಸೀರೆ ಸೆರಗನ ಕೈಗೆ ಸುತ್ಕೊಳ್ತಾ ಹತ್ತಿರ ಬರ್ತಿದ್ರೆ, ರೀ ನೀವೇನ ಇಷ್ಟು ಮಾಸಾಗಿ ಮಾತಾಡ್ತಿರೋದು ಅಂದ್ಲು ಅವಾಕ್ಕಾಗ್ತಾ. ಅಸಲಿಗೆ ನನಗೆ ಮಾಸಾಗಿ ರಫಾಗಿ ಹಾಡಾಗಿರೋದೇ ಇಷ್ಟ ಅಂತ ಕಣ್ಣು ಹೊಡೆದ. ಅನ್ವಿಕಾಳ ಹೃದಯ ಜೋರಾಗಿ ಬಡಿಯತೊಡಗ್ತು. ನೀವು ಹೀಗೆ ನನ್ನ ಎದುರಿಸುವಂತೆ ಮಾತಾಡಬೇಡಿ. ಹೆದರಿಕೆಯಾ? ಯಾರಿಗೆ? ಅನ್ವಿಕಾ ಅವ್ರಿಗೆ ಹೆದರಿಕೆಯಾ? ಕೇವಲ ಅನ್ವಿಕಾಳಿಗೆ ಮಾತ್ರ? ನನಗೆ ಮಾತ್ರ ನೀನು ದೇವತೆಯೇ. ಕಣ್ಣುಗಳು ತುಂಬ ತುಂಬಿಕೊಂಡ ಪ್ರೀತಿಯಿಂದ ಅರ್ಜುನ ಅಪ್ಕೊಂಡ್ಳು. ಮಾತುಗಳಲ್ಲಿ ಹೇಳಲಾಗದ ಭಾವನೆಗಳು ಒಂದು ಅಪ್ಪುಗೇಲಿ ಕರಗುವ ಮೌನದಲ್ಲಿ ತಿಳಿಯುತ್ತೆ. ಮಮ್ಮಿ ಡ್ಯಾಡಿ ಬಾಗಿಲು ತಟ್ಟಿದ್ಲು ಖುಷಿ. ಅನ್ವಿಕಾ ತಕ್ಷಣ ದೂರ ಸರಿತಿದ್ರೆ ಕೆನ್ನೆ ಕಚ್ಚಿ, ಏನಾಯಿತು ಬೇಬಿ ಅಂದ ಅರ್ಜುನ್. ಏನು ಮಾಡ್ತಿದ್ದೀರ ಒಳಗೆ? ಅನ್ವಿಕಾಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ಮಮ್ಮಿ ನಂಗೆ ತಲೆ ತೊಳಿತಿದ್ದಾರೆ ಬಂಗಾರ, ಹಾಗಿದ್ರೆ ನಾನು ಕೂಡ ಬರ್ತೀನಿ ಅಂತ ಖುಷಿ ಹೇಳಿದ್ದೆ. ಬಾಗಿಲು ತೆಗೆದ ಅರ್ಜುನ್. ಅನ್ವಿಕಾಳ ಕೈಯಲ್ಲಿ ಶಾಂಪು ಬಾಟಲಿ ಇತ್ತು. ಬಾ ಅಂದಾಗ ಜಿಗಿದು ತಂದೆ ಕೈಗಳಿಗೆ ಬಂದ ಖುಷಿಯನ್ನು ಮಡಿಲಲ್ಲಿ ಕೂರಿಸ್ಕೊಂಡು, ನಿನಗೆ ನಾನು ತಲೆ ತೊಳಿತೀನಿ, ನಂಗೆ ಮಮ್ಮಿ ತೊಳಿತಾಳೆ ಸರಿನಾ? ಓಕೆ ಡ್ಯಾಡಿ ಅಂತ ಸಂಭ್ರಮದಿಂದ ಹೇಳಿದ್ಲು. ಹಾಗಿದ್ರೆ ಕಣ್ಣು ಮುಚ್ಕೋ, ಶಾಂಪು ನೀರು ಕಣ್ಣಿಗೆ ಬೀಳುತ್ತೆ ಅಂದಾಗ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡ್ಲು ಖುಷಿ. ಮಗು ಕಣ್ಣು ಮುಚ್ಚಿದ ಮರುಕ್ಷಣವೇ ಕಣ್ಣು ತಿರುಗಿದ್ದ. ಅನ್ವಿಕಾಳ ಸೊಂಟಕ್ಕೆ ಅರ್ಜುನ್ ಕಚ್ಚಿದ. ಅಯ್ಯೋ ಅಂತ ಶಾಂಪು ಬಾಟಲ್ ಕೆಳಗೆ ಬಿಟ್ಲು ಅನ್ವಿಕಾ. ಮಮ್ಮಿ ಏನಾಯಿತು ಕಣ್ಣು ಬಿಡದೆ ಕೇಳಿದ್ಲು ಖುಷಿ. ನಥಿಂಗ್ ಬೇಬಿ. ಹಲ್ಲಿ ನೋಡಿ ಹೆದರಿದ್ಲು ಅಂತ ಅನ್ವಿಕಾಳಿಗೆ ಕಣ್ಣು ಹೊಡೆದ. ಅನ್ವಿಕಾ ಸಿಟ್ಟಿನಿಂದ ನೋಡ್ತಿದ್ರೆ ಖುಷಿಗೆ ಶಾಂಪು ಸ್ನಾನ ಮಾಡಿಸಿ ಟವೆಲ್ ಸುತ್ತ ಕಳಿಸ್ತಾ. ಸ್ನಾನ ಮಾಡಿದ ಅವರು, ಆದರೆ ಮೈ ಒದ್ದೆಯಾಗಿದ್ದು ಮಾತ್ರ ಅನ್ವಿಕಾಳಿಗೆ. ಮಮ್ಮಿ ನೀನು ಡ್ಯಾಡಿಗೆ ತಲೆ ತೊಳಿ ನಾನು ಅಜ್ಜಿ ಹತ್ರ ಹೋಗಿ ಡ್ರೆಸ್ ಮಾಡಿಸ್ಕೊಳ್ತೀನಿ ಅಂತ ಓಡ್ ಹೋದ್ಲು. ಜಾಗ್ರತೆ ಬೇಬಿ ಅಂತಿದ್ದ ಅನ್ವಿಕಾಳನ್ನು ಗೋಡೆ ಗದುಮಿ ಬಲವಂತವಾಗಿದೆ ಮೇಲೆ ಮುಖ ನೀಡ್ದ ಅರ್ಜುನ್. ಸಣ್ಣ ನಿಟ್ಟುಸಿರು ಬಿಟ್ಲವಳು. ಅವನ ಹಾರ್ಟಿನ ತುಂಬೆಲ್ಲ ತಿರುಗ್ತಿದ್ರೆ ಅವಳಲ್ಲೂ ಫೀಲಿಂಗ್ಸ್ ಹೆಚ್ಚಾದವು. ಅವಳಿಗೆ ವಿಪರೀತ ನಾಚಿಕೆ ಆಗ್ತಿತ್ತು. ಪ್ಲೀಸ್ ಬಿಡಿ ಅಂತ ಹೇಳಿದಾಗ, ಕೊಡ್ತೀಯ ಮತ್ತೆ? ಏನು? ಪೂರ್ಣ ಊಟ? ತುಟಿ ಕಚ್ಚಿ ಕೇಳಿದ್ಲು. ಮಗು ಶಾಲೆಗೆ ಹೋದ್ಮೇಲೆ ನಾಚಿಕೆ ಮುಚ್ಕೊಳ್ತಾ ಹೇಳಿದ್ಲು. ಖಂಡಿತ. ಸ್ನಾನ ಮುಗಿಸಿ ಅರ್ಜುನ್ ಹೊರ ಬಂದ. ದೇವ್ರೇ ಅಂದ್ಕೊಂಡು ಮತ್ತೆ ಫ್ರೆಶ್ ಆಗಿ ಬಟ್ಟೆ ಬದಲಿಸಿದ್ಲು ಅನ್ವಿಕಾ. ಅವ್ರು ಸಿದ್ಧವಾಗಿ ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ಪಿಸರಟ್ಟು ಮಾಡಿದ್ಲು ಅಜ್ಜಿ. ಅನ್ವಿಕಾಳಿಗೆ ತಾನು ಸಹಾಯ ಮಾಡಲಿಲ್ಲ ಅಂತ ಬೇಸರ ಆಯಿತು. ಅನ್ವಿಕಾ, ನಿನಗೆ ನನ್ನ ಕೈಯಾರೆ ಅಡುಗೆ ಮಾಡಿಬಡಿಸೋದು ಎಷ್ಟು ಆನಂದ ನೀಡ್ತಿದೆ ಅಮ್ಮ, ಹೀಗೆ ಮಾಡಿಕೊಡಲು ತಿನ್ನೋರಿಲ್ಲದೆ ಇಷ್ಟು ದಿನ ಬೇಸರ ಪಟ್ಟಿದ್ದೆ ಅಂತ ಪ್ರೀತಿಯಿಂದ ಬಡಿಸಿದ್ಲು ಅಜ್ಜಿ.
ಎಲ್ಲರೂ ತಿಂಡಿ ಮುಗಿಸಿದ್ರು. ಮಗುವನ್ನು ಶಾಲೆಗೆ ಬಿಡೋದಕ್ಕೆ ಅರ್ಜುನ್ ಹೋದ. ಅವನು ಬರೋವರೆಗೆ ಅಜ್ಜಿ ತಾತಯ್ಯನ ಜೊತೆ ಮಾತಾಡ್ತಾ ಮಧ್ಯಾಹ್ನದ ಅಡುಗೆಯನ್ನು ಅನ್ವಿಕಾಳು ಮಾಡಿದ್ಲು. ಆಫೀಸ್ಗೆ ಹೋಗಿ ಮಧ್ಯಾಹ್ನ ಬಂದ ಅರ್ಜುನ್ ಕೆಳಗೆ ಊಟ ಮಾಡಿ ತಾತಯ್ಯನ ಜೊತೆ ಮಾತಾಡ ಮೇಲೆ ಹೋದ. ಅವರು ಕೂಡ ವಿಶ್ರಾಂತಿ ಪಡೀಲಿ ಅಂತ ಮಜ್ಜಿಗೆ ಲೋಟದೊಂದಿಗೆ ಹೋದ. ಅನ್ವಿಕಾಳಿಗೆ ಹೃದಯ ಬಡಿತ ಹೆಚ್ಚಾಯಿತು. ಆದರೂ ಈ ಫೀಲಿಂಗ್ ಕೂಡ ಚೆನ್ನಾಗಿತ್ತು. ಅವನು ಬರೀ ಪ್ಯಾಂಟ್ ಶರ್ಟ್ ಬಿಟ್ಟು ಬನಿಯನ್ ನುಂಗಿ ಫೋನ್ ನೋಡ್ತಿದ್ರೆ ಮಜ್ಜಿಗೆ ಲೋಟ ಕೊಟ್ಲು. ಎದ್ದು ಹೋಗಿ ಬಾಗಿಲು ಹಾಕಿದ ಅರ್ಜುನ್ ಅವಳನ್ನ ಎತ್ಕೊಂಡು ಕೋಣೆ ಕರ್ಕೊಂಡು ಹೋದ. ಕಿಟಕಿಗಳನ್ನ ಮುಚ್ಚಿ ಪರದೆ ಹಾಕಿ ನೆಲದ ಮೇಲೆ ಹಾಸಿದ. ಹಾಸಿಗೆ ಮೇಲೆ ಅವಳನ್ನ ಮಲಗಿಸಿ ಮೇಲ್ ಬಾಗ್ತಿದ್ದ ಅರ್ಜುನ್ ಕುತ್ತಿಗೆಯನ್ನು ಅಪ್ಕೊಂಡು ಲವ್ ಯು ಮಾನ್ಸ್ಟರ್ ಅಂದ್ಲು. ತನ್ನ ಪ್ರೀತಿಯನ್ನು ತೋರಿಸಲು ಶುರು ಮಾಡ್ದ. ಬೆವರು ಹನಿಗಳಾಗಿ ಹರಿದು ಹೊಸ ಸುಗಂಧ ಹರಡಿತು. ಇಷ್ಟವಾದ ಮಿಲನದ ಮಧುರ ಅನುಭವವನ್ನು ಇಬ್ಬರು ಅನುಭವಿಸಿದ್ರು. ಸಾಯಂಕಾಲದವರೆಗೆ ಅನ್ವಿಕಾಳನ್ನ ಕ್ಷಣವೂ ಬಿಡಲಿಲ್ಲ ಅರ್ಜುನ್. ಮಗು ಶಾಲೆಯಿಂದ ಬರೋ ಸಮಯವಾದಾಗ ಅವನೇ ಸ್ನಾನ ಮಾಡಿಸಿ ಮಂಚದ ಮೇಲೆ ಇಳಿಸಿ ಡ್ರೆಸ್ ಮಾಡ್ಕೊಳ್ತಿದ್ರೆ ಒದ್ದಿಯಾದ ಕಣ್ಣುಗಳಿಂದ ನೋಡ್ತಾ ಅರ್ಜುನ್ ಅಂದ್ಲು. ಯಾಕರ್ದ್ಲು ಅಂತ ಅವಳು ಮಾತಾಡಲಿಲ್ಲ. ಮಗುವನ್ನು ಕರ್ಕೊಂಡು ಬರೋಣವಾ ಬಾ ಅಂತ ಕೈ ಚಾಚ್ತಾ ಎದ್ದು ಅವನ ಜೊತೆ ಕೆಳಗೆ ಬಂದ್ಲು. ಕಾರೆಲ್ಲಿದೆ? ಇದೇ ನಮ್ಮ ಕಾರು ಅಂತ ಬೈಕ್ ಸ್ಟಾರ್ಟ್ ಮಾಡ್ದ. ಅರ್ಜುನ್ಗೆ ಬೈಕಾ ಅಂದ್ಲು. ಮಧ್ಯಮ ವರ್ಗದ ಗಂಡನಿಗೆ ಬೈಕೆ ತಾನೇ ಕಾರು ಅಂತ ಕಣ್ಣು ಹೊಡೆದ. ಬಹಳ ಫಿಕ್ಸ್ ಆಗಿದ್ದೀರಾ ಅಂತ ಹತ್ತಿದ್ಲು. ಅರ್ಜುನ್ ಜೊತೆ ಬೈಕ್ ಮೇಲೆ ಆ ಮಗುವಿಗೆ ಹೋಗ್ತಿರೋದು ಇದೊಂದು ಹೊಸ ಅನುಭವ. ಅರ್ಜುನ ಸೊಂಟವನ್ನು ಅಪ್ಕೊಂಡು ಬೆನ್ನಿಗೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ್ಳು. ಶಾಲೆಗೆ ಬಂದ ಮೇಲೆ ಬೈಕ್ ನಿಲ್ಲಿಸಿ ಮಗುವನ್ನು ಕರೆತರಲು ಅರ್ಜುನ್ ಹೋದ. ನೋಡಿದ್ಯಾ ಹೀರಾ, ನೀನು ಇಲ್ದಿದ್ರು ಅವರು ಎಷ್ಟು ಸಂತೋಷವಾಗಿದ್ದಾರೆ. ನಿನಗಾಗಿ ಯಾವತ್ತಾದರೂ ಬಂದಿದ್ದಾರಾ ನಿನ್ನ ಮಾಮ ಹೀಗೆ? ಅನ್ವಿಕಾ ಮುಖದ ಹೊಳಪು, ಅವಳ ಕಣ್ಣಿನ ಮಿಂಚು, ದೂರದಿಂದಲೂ ಕಾಣಿಸ್ತಿರೋ ಕತ್ತಿನ ಮೇಲೆ ಲವ್ ಬೈಟ್ ನೋಡಿ ಕಸವಿಸಿಯಿಂದ ಹೀರಾಳಿ ವಿಷ ತುಂಬ್ತಿದ್ದಾಳೆ ಮೈತಿಲಿ. ಖುಷಿಯನ್ನು ಮುಂದೆ ಕೂರಿಸಿ ಬೈಕ್ ಮೇಲೆ ಹೋಗ್ತಿರೋ ಅನ್ವಿಕಾ ಅರ್ಜುನನ್ನು ನೋಡ್ತಿರೋ ಹೀರಾ ಕಣ್ಣುಗಳಲ್ಲಿ ನೀರು ತುಂಬಿತು. ಯಾಕಳ್ತಿದ್ಯಾ? ನಿನಗೆ ನಾನಿದ್ದೀನಿ ಹೀರಾ. ನಾವು ಪ್ರೀತಿಸಿದರೆ ಹೀಗೆ ಕಣ್ಣೀರು ಉಳಿಯುತ್ತೆ. ನಿನ್ನ ಸ್ವಂತ ಮಗಳಲ್ವಲ್ಲ, ಅದಕ್ಕೆ ನಿನ್ನನ್ನು ಬಿಟ್ಟಿದ್ದಾರೆ. ನಿಮ್ಮ ಮಾಮ ಬೈಕ್ ಮೇಲೆ ಹೀಗೆ ರಸ್ತೆಗಳಲ್ಲಿ ಓಡಾಡೋದನ್ನು ನಾನು ನೋಡೇ ಇಲ್ಲ. ಆದರೆ ಹೆಂಡತಿಗಾಗಿ ಎಷ್ಟು ಬೇಕಾದರೂ ಇಳಿತಾರೆ ಅಂತ ಹೀಗೆ ತಿಳಿಯಿತು. ಹೌದತ್ತೆ, ಮಾಮ ಪೂರ್ತಿ ಬದಲಾಗಿದ್ದಾರೆ ಅಂದ್ಲು ಹೀರಾ. ನಾನು ಹೇಳ್ತಿರೋದು ಅದನ್ನೇ ತಾನೇ. ಸರಿ ನಡಿ ಮನೆಗೆ ಹೋಗೋಣ ಅಂತ ಹೀರಾ ನನ್ನ ನೋಡಿ ನಿನ್ನ ಕೈಲಿದ್ದ ವಾಚ್ ಏನಾಯಿತು ಅಂದ್ಲು. ಶಾಲೆಯಲ್ಲಿ ಹ್ಯಾಂಡ್ ವಾಶ್ ಮಾಡುವಾಗ ಕೆಳಗೆ ಬಿದ್ದು ಒಡೆದು ಹೋಯಿತು. ರಿಪೇರಿ ಮಾಡಿಸೋದಕ್ಕೆ ತಾತಯ್ಯನಿಗೆ ಹೇಳಬೇಕು ಅಂದಾಗ ಮೈತಲ್ಲೇ ಹೃದಯ ಪಡೆಯತೊಡಗಿತ್ತು. ರಿಪೇರಿಗೆ ಹೋದರೆ ಅದರಲ್ಲಿರೋ ಮೈಕ್ರೋ ಆಡಿಯೋ ಚಿಪ್ ಟ್ರ್ಯಾಕರ್ ಇರೋ ತಿಳಿಯುತ್ತೆ ಅಂತ ಮಾವನಿಗೆ ಹೀಗೆ ಹೀರಾ ನಾನು ಕೊಟ್ಟಿದ್ದಾನೆ, ನಾನೇ ರಿಪೇರಿ ಮಾಡಿಸ್ತೀನಿ, ನಾಳೆ ಶಾಲೆಗೆ ಬರುವಾಗ ತೆಗೆದುಕೊಂಡು ಬಾ. ಮಾವನಿಗೆ ತಿಳಿದ್ರೆ ನಾನು ಕೊಟ್ಟಿದ್ದನ್ನು ಯಾಕೆ ತೊಗೊಂಡೆ ಅಂತ ಬೈತಾರೆ. ಜೊತೆಗೆ ನನ್ನನ್ನು ರಹಸ್ಯವಾಗಿ ಭೇಟಿಯಾಗ್ತಿರೋ ತಿಳಿಯುತ್ತೆ. ಓಕೆ ನಾಳೆ ತರ್ತೀನಿ ಅಂದ್ಲು. ಅಮ್ಮಯ್ಯ ಅಂದ್ಕೊಂಡು ಕಾರ್ ಮುಂದೆ ಬಿಟ್ಲು. ಡ್ಯಾಡಿ ಹೀಗೆ ಬೈಕ್ ಮೇಲೆ ಹೋಗ್ತಿದ್ರೆ ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತಾ ಬೇಬಿ? ಓ, ಕಾರಿಗಿಂತ ಇದು ಚೆನ್ನಾಗಿದೆ ಅಂತಿದ್ರೆ ಮಿರರ್ನಿಂದ ಅನ್ವಿಕಾಳನ್ನು ನೋಡ್ದ ಅರ್ಜುನ್. ಚಿಕ್ಕ ನಗ್ನಗ್ತಾ ನೋಡ್ತಿದ್ದ ಅನ್ವಿಕಾ ಕತ್ತಿನ ಮೇಲಿನ ಕಲೆಗೆ ಒಂದು ಲುಕ್ ಕೊಟ್ಟ. ಏನಂತ ನೋಡಿದ್ಲು ಅನ್ವಿಕಾ. ಕೈಯಿಂದ ಕತ್ತಿನ ಹತ್ರ ಒರೆಸುವಂತೆ ಆ್ಯಕ್ಟ್ ಮಾಡ್ದ. ಆದರೆ ಮಣ್ಣಿನ ತಲೆಗೆ ಅರ್ಥ ಆಗಲಿಲ್ಲ. ಏನಾಯಿತು ಅಂತ ಮತ್ತೆ ಕೇಳಿದ್ಲು. ಬೇಬಿ, ನಿನ್ನ ಕತ್ತಿನ ಹತ್ರ ಏನಿದು ಅಂತ ಖುಷಿ ಕಾಲರ್ ಬಳಿ ಏನೋ ಒರೆಸಿದಂತೆ ಒರೆಸಿ ಅನ್ವಿಕಾಳನ್ನು ನೋಡ್ದ. ತನ್ನ ಕತ್ತಿನ ಮೇಲೆ ಕೈಯಿಂದ ಮುಟ್ಕೊಂಡ್ಲು. ಸ್ವಲ್ಪ ನೋವನಿಸ್ತು. ಆ ಕಣ್ಣುಗಳಲ್ಲಿ ಅರ್ಥ ಆದ ತಕ್ಷಣ ಅವಳ ಕೆನ್ನೆಗಳು ಕೆಂಪಾದವು. ಹಿಂದಿನಿಂದ ಅರ್ಜುನ ಸೊಂಟವನ್ನು ಚಿವುಟಿದ್ಲು. ಕಣ್ಣುಗಳಿಂದ ಸ್ವೀಟ್ ವಾರ್ನಿಂಗ್ ಕೊಟ್ಟ. ಬೈಕ್ ನೇರವಾಗಿ ಮನೆಗೆ ಹೋಗದೆ ಮಾರ್ಕೆಟ್ಗೆ ಕರೆತಂದ. ತರಕಾರಿ ಏನು ಬೇಕೋ ತಗೋ, ನಾವು ಈಗಲೇ ಬರ್ತೀವಿ ಅಂತ ಖುಷಿ ಜೊತೆ ಹೋದ ಅರ್ಜುನ್. ಮನೆಯಲ್ಲಿ ಬೇಕಾದ ತರಕಾರಿಗಳನ್ನ ಅನ್ವಿಕಾ ಆರಿಸ್ಕೊಳ್ತಿದ್ದಾಳೆ. ಕಾಲು ಗಂಟೆಗೆ ಅಪ್ಪ ಮಗಳು ಬಂದರು. ಮಮ್ಮಿ, ನಾವೇನು ತಂದಿದ್ದೀವಿ ಹೇಳಿ ನೋಡೋಣ. ಏನು ತಂದಿದ್ದೀರಿ? ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್? ತಿನ್ನೋ ವಸ್ತುವೇ, ಆದರೆ ಅದು ಅಲ್ಲ. ಐಸ್ ಕ್ರೀಮ್? ಚಾಕ್ಲೇಟ್ಸ್? ಹೇಳು ಖುಷಿ. ಸೋತೆ ಅಂತ ಒಪ್ಕೊ. ಓಕೆ ಸೋತೆ. ಅಲ್ಲಿವರೆಗೆ ಹಿಂದೆ ಇಟ್ಕೊಂಡಿದ್ದ ಕೈಯನ್ನು ಅನ್ವಿಕಾ ಮುಂದೆ ಇಟ್ಲು ಖುಷಿ. ಒಂದು ಪುಟ್ಟ ಮೀನಿನ ಮರಿ ಇದೆ ಕೈಯಲ್ಲಿ. ಅದು ಬದುಕಿರೋದನ್ನು ಕಂಡು ಕಿರ್ಚಿದ್ಲು ಅನ್ವಿಕಾ. ಮಮ್ಮಿ ಹೆದರಿದ್ಲು. ಡ್ಯಾಡಿ ಅಂತ ಚಪ್ಪಾಳೆ ತಟ್ಟು ನಗ್ತಿದ್ರೆ ಇದು ಯಾಕೀಗ ಅಂದ್ಲು. ಇದು ಸಾಕಲು, ಇವು ಅಡುಗೆ ಮಾಡಿ ತಿನ್ನಲು ಅಂತ ಮೀನಿನ ಕವರ್ ತೋರಿಸಿದ್ಲು. ಮೀನು ತರೋದಕ್ಕೆ ಹೋಗಿದ್ರಾ? ಉಫ್ ಅಂತ ಉಸಿರು ಬಿಟ್ಟು ಸಾರಿಗೆ ಬೇಕಾದ ಹಸಿ ಮಾವಿನಕಾಯಿ ಕೊತ್ತಂಬರಿ ಕೂಡ ಕೊಂಡು ಹೊರಟವು ಅಂದ್ಲು. ತರಕಾರಿಗಳನ್ನ ಸೈಡಿಗೆ ತಗಲಿಸಿ ಬೈಕ್ ಸ್ಟಾರ್ಟ್ ಮಾಡ್ದ ಅರ್ಜುನ್. ಪಕ್ಕ ಹಸ್ಬೆಂಡ್ ಮೆಟೀರಿಯಲ್ ಆಗಿದ್ದೀರಿ ಸರ್ ನೀವು, ಹಿಂದಿನಿಂದ ಕಿವಿಯಲ್ಲಿ ಪಿಸುಗುಟ್ಟಿದ್ಲು ಅನ್ವಿಕಾ. ಮಮ್ಮಿ, ನನಗೆ ಫ್ರೈ ಬೇಕು. ಮಾಡ್ತೀನಿ. ನಿಮಗೆ ಸರ್? ನನಗೂ ಚೆನ್ನಾಗಿ ಮಸಾಲ ಹಾಕಿ ಕಡಿಮೆ ಎಣ್ಣೆಯಲ್ಲಿ ಹುರಿದು ನಿಂಬೆ ರಸ ಹಿಂಡಿ ತಿಂತಿದ್ರೆ. ಆಹಾ, ಮೀನಿನ ಬಗ್ಗೆ ಹೇಳ್ತಿದ್ದಾರೋ ಅಥವಾ ಮಗುವಿನ ಬಗ್ಗೆ ಹೇಳ್ತಿದ್ದಾರೋ ಅನ್ವಿಕಾಳಿಗೆ ಅರ್ಥ ಆಗಲಿಲ್ಲ. ಮನೆಗೆ ಬಂದ ಮೇಲೆ ಖುಷಿ ಸಂಭ್ರಮ ಅಷ್ಟಿಷ್ಟಲ್ಲ. ತನ್ನ ಪುಟ್ಟ ಆಕ್ವೇರಿಯಂನಲ್ಲಿ ಆ ಮೀನು ಮರಿ ಬಿಟ್ಟು, ಡ್ಯಾಡಿ ನಾವು ಮನೆಗೆ ಹೋದ್ಮೇಲೆ ದೊಡ್ಡ ಆಕ್ವೇರಿಯಂನಲ್ಲಿ ಇದನ್ನು ಹಾಕೋಣ ಅಂತ. ಮಮ್ಮಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಡುಗೆಯಲ್ಲಿ ಅಂದ್ಲು. ಬೇಡ ಡಮ್ಮ, ನೀವು ಮಾಡೋ ಹೆಲ್ಪ್ ನನಗೆ ಡಬಲ್ ಕೆಲಸ ಆಗುತ್ತೆ ಅಂತಿದ್ರೆ ಮುಖ ಸೊಟ್ಟಿಗೆ ಮಾಡಿಕೊಂಡು ಡ್ಯಾಡಿ ಅಂದ್ಲು ರಾಗ ಎಳೆಯುತ್ತಾ. ಹೆಲ್ಪ್ ಏನಮ್ಮ, ಪೂರ್ತಿ ಅಡುಗೆನೇ ಮಾಡೋ ನಡಿ ಅಂತ ಖುಷಿಯನ್ನು ಎತ್ಕೊಂಡು ಅನ್ವಿಕಾಳನ್ನ ಹೊರಗೆ ಕಳಿಸ್ತಾ. ನೀವು ಮೀನು ಸಾರು ಮಾಡ್ತೀರಾ? ಬಾಯಿ ತೆರೆದ್ಲು ಅನ್ವಿಕಾ. ತಾತಯ್ಯ, ನಿಮ್ಗೆ ಅಡುಗೆ ಬರುತ್ತಾ? ಬಹಳ ಬರುತ್ತೆ. ನಿಮ್ಮ ಅಜ್ಜಿಗೆ ಹುಷಾರಿಲ್ದಿದ್ರೆ ನಾನೇ ಮಾಡ್ತೀನಿ ಅಂದರು ಅವರು. ಮತ್ತು ನಿಮ್ಮ ಮೊಮ್ಮಗಳು ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ದಾಳೆ? ನೀವು ಮಿಸ್ಟರ್ ಮಾನ್ಸ್ಟರ್ ಆಗಿದ್ರೆ ಕೇಳ್ತಿರ್ಲಿಲ್ಲ ಸರ್, ಮಿಡಲ್ ಕ್ಲಾಸ್ ಮಾನ್ಸ್ಟರ್ ಗಂಡ ಆಗಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಂತ ಮಾವಿನಕಾಯಿ ಹೊಳು ಬಾಯಿಗೆ ಹಾಕ್ಕೊಂಡು. ಅಬ್ಬಾ ಬಲೆ ಇದೆ ಅಂತ ಕಚ್ಚಕ್ಕನ್ನು ಕಚ್ಚಿದ್ಲು.
ಏನಮ್ಮ ಅನ್ವಿಕಾ, ಮಾವಿನಕಾಯಿ ತಿಂತಿದ್ಯಾ? ಹುಳಿ ಹುಳಿಯಾಗಿ ತಿನ್ಬೇಕನ್ನಿಸ್ತಿದ್ಯಾ ಏನಮ್ಮ ಅಂದ್ಲು ಅಜ್ಜಿ ನಗ್ತಾ. ತಕ್ಷಣ ಅನ್ವಿಕಾಳನ್ನ ನೋಡ್ದ ಅರ್ಜುನ್. ಅನ್ವಿಕಾ ತಡಬಡಾಯಿಸಿ, ಅದೇನಿಲ್ಲ ಅಜ್ಜಿ, ಸುಮ್ಮನೆ ತಿಂತಿದ್ದೀನಿ ಅಂತ ಹೋಗ್ತಿದ್ದವಳನ್ನ ತಡೆದು ಹತ್ತಿರ ಕೆಳ್ಕೊಂಡು ಮಿಂಚ್ತಿರೋ ಕಣ್ಣುಗಳಿಂದ ಅವಳನ್ನ ಮುಖವನ್ನು ತೀಕ್ಷ್ಣವಾಗಿ ನೋಡ್ದ. ಏನಾದರೂ ಇದ್ದರೆ ನಿಮ್ಮ ಹತ್ರ ಬಚ್ಚಿಡಲ್ಲ ಅಂತ ಹೇಳ್ತಿದ್ದಾಗ ಅರ್ಜುನ್ ಮುಖದಲ್ಲಿ ಸಣ್ಣ ಡಿಸಪಾಯಿಂಟ್ಮೆಂಟ್. ಖುಷಿ ಕರೆದಿದ್ದಕ್ಕೆ ಅಡುಗೆಯಲ್ಲಿ ಬ್ಯುಸಿಯಾದರು. ಆದರೆ ಅನ್ವಿಕಾಳಿಗೇನು ಅನ್ನಿಸ್ತು. 1 ಗಂಟೆಯಲ್ಲಿ ಅನ್ನ, ಮೀನಿನ ಸಾರು, ಫ್ರೈ ಕೂಡ ಮಾಡಿ ಡೈನಿಂಗ್ ಟೇಬಲ್ ರೆಡಿ ಮಾಡಿದ್ರೆ ಅನ್ವಿಕಾ ಮನೆ ಸ್ವಚ್ಛವಾಗಿ ಇಟ್ಲು. ಖುಷಿಗೆ ತಾನೇ ಮೀನು ಮುಳ್ಳಿಲ್ಲದೆ ನೀಟಾಗಿ ಬಿಡಿಸಿ ತಿನ್ನಿಸ್ತಿದ್ದಾನೆ. ಎಷ್ಟಾದರೂ ನಿನ್ನ ಮಗಳು ಅದೃಷ್ಟವಂತೆ ಅನ್ವಿಕಾ, ಇಷ್ಟು ಪ್ರೀತಿಸೋ ತಂದೆ ಸಿಕ್ಕಿದ್ದಾನೆ. ಅಡುಗೆ ಅದ್ಭುತವಾಗಿದೆ ಅಂದ್ಲು ಅಜ್ಜಿ. ಸಣ್ಣ ನಗ್ನಗ್ತಾ ಮಗುವಿಗೆ ಊಟ ಮಾಡಿಸಿ ಹೋಮ್ವರ್ಕ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋದ. ಅನ್ವಿಕಾ ಕೂಡ ಹೋಗ್ತಿದ್ದಾಗ ಕರೆದ್ಲು ಅಜ್ಜಿ. ಏನಜ್ಜಿ, ಮಕ್ಕಳಂದ್ರೆ ಇಷ್ಟ ಅಂತಿದೆ, ನೀನು ಏನಿಲ್ಲ ಅಂದಾಗ ಸ್ವಲ್ಪ ಬೇಸರ ಪಟ್ಟಂತ ಅನ್ನಿಸ್ತು. ಮದ್ದುಗಳೇನಾದರೂ ಬಳಸ್ತಿದ್ಯಾ ಮಕ್ಕಳು ಆಗದಂತೆ? ಇಲ್ಲ ಅಜ್ಜಿ, ಅಂಥದ್ದೇನು ಬಳಸ್ತಿಲ್ಲ. ಖುಷಿಗೆ 5ನೇ ವರ್ಷ ಅಂದಿಯಲ್ಲ, ಇನ್ನೊಂದು ಮಗುವನ್ನು ಪಡೆಯೋದಕ್ಕಿದೆ ಸರಿಯಾದ ಸಮಯ. ಚಂದವಾಗಿಬ್ಬರು ಸಂಸಾರ ಮಾಡಿದ್ರೆ ತಿಂಗಳು ಕಳೆಯೋದೊಳಗೆ ಒಳ್ಳೆ ಸುದ್ದಿ ಸಿಗುತ್ತೆ ಅಂತಿದ್ರೆ ನನ್ನ ಕೋರಿಕೆಯು ಅದೇ ಅಜ್ಜಿ ಅಂತ ನಗ್ತಾ ಹೋದ್ಲು ಅನ್ವಿಕಾ. ಹೂವಿನ ಪಂದರದ ಅಡಿಯಲ್ಲಿ ಚಾಪಿ ಹಾಸಿ ಅದರ ಮೇಲೆ ಮಲಗಿ ಮೇಲೆ ಖುಷಿಯನ್ನು ಮಲಗಿಸ್ಕೊಂಡು ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡ್ತಿದ್ದ ಅರ್ಜುನ್. ಮಮ್ಮಿ ಹೀಗೆ ಬಾ. ಏನು ಖುಷಿ, ಅಲ್ಲಿ ಆಕಾಶದಲ್ಲಿ ನೋಡು, ಆ 3 ಸ್ಟಾರ್ಸ್ ನಾವೇ ಅಂತ ಡ್ಯಾಡಿ ಹೇಳಿದ್ರು. ನೀನೇ ಡ್ಯಾಡಿ ಮಧ್ಯೆ ನಾನು ಅಂತಿದ್ರೆ ಮತ್ತು ಹೀರಾ ನಮಗೆ ಸ್ವಲ್ಪ ದೂರದಿದ್ದಾಳೆ ಮಮ್ಮಿ ಅಂತ ತಕ್ಷಣ ಪಕ್ಕಕ್ಕೆ ನೋಡಿದ್ಲು ಅನ್ವಿಕಾ. ನಿಜವೇ, ಆ 3 ನಕ್ಷತ್ರಗಳ ಪಕ್ಕ ಮತ್ತೊಂದಿದೆ. ಡ್ಯಾಡಿ ಮೇಲೆ ಹೀಗೆ ಮಲಗಿ ನೈಟ್ ಟೈಮ್ ಸ್ಟಾರ್ಸ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆಯೋ ಎಂದು ಆ ದಿನ ಶಾಲೆಯಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳಿದ್ಲು. ಅರ್ಜುನ್ ಅನ್ವಿಕಾಳ ಜೊತೆ ಏನೂ ಮಾತಾಡಲಿಲ್ಲ. ಮಗು ಮಲಗಿದ ಮೇಲೆ ಅರ್ಜುನ್ ಹತ್ರ ಹೋದ್ಲು. ಏನೆಂಬಂತೆ ನೋಡ್ದ. ನೀವು ಫೀಲ್ ಆದ್ರಾ? ಯಾಕೆ? ಅದೇ ನಾನು ಪ್ರೆಗ್ನೆನ್ಸಿ ಅಲ್ಲ ಅಂತ ಹೇಳಿದ್ದಕ್ಕೆ. ಅದರಲ್ಲಿ ನಿನ್ನ ತಪ್ಪೇನಿಲ್ವಲ್ಲ. ಆದರೆ ನೀವು ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಿ ನಾನು ನೋಡಿದೆ, ಆದರೆ ಅದರಲ್ಲಿ ಕೂಡ ತಪ್ಪಿಲ್ವಲ್ಲ ಅಂತ ಅನ್ವಿಕಾಳನ್ನ ಹತ್ತಿರ ಕೇಳಿಕೊಂಡು, ನಂಗೆ ಬೇಬಿ ಬೇಕು ಅನ್ವಿಕಾ. ಖುಷಿ ಹೊಟ್ಟೆಲಿದ್ದಾಗ ಅವಳು ಹುಟ್ಟಿದಾಗ ನಾನು ಎಷ್ಟೋ ಮೂಮೆಂಟ್ಸ್ ಮಿಸ್ ಮಾಡಿಕೊಂಡೆ. ಅವುಗಳನ್ನ ಬೇಗ ಮತ್ತೆ ಪಡಿಬೇಕು ಅಂತ ಆಸೆಯಾಗಿ ಕಾಯ್ತಿದ್ದೀನಿ. ಅಜ್ಜಿ ಹಾಗೆ ಹೇಳಿದ ತಕ್ಷಣ ಒಂದು ಕ್ಷಣ ಶಾಕ್ ಆದೆ. ನಿಜವಾಗಿದ್ರೆ ಚೆನ್ನಾಗಿತ್ತು ಅಂದ್ಕೊಂಡೆ, ಆದರೆ ಅಲ್ಲ ಅಂದೆ. ಇಟ್ಸ್ ಓಕೆ, ಅದಕ್ಕೆ ನೀನು ಡಲ್ ಆಗಬೇಕಿಲ್ಲ ಅಂತಿದ್ರೆ ನಿಮ್ಮ ಕೋರಿಕೆ ಬೇಗ ಖಂಡಿತ ತೀರುತ್ತೆ ಅಂದ್ಲು. ಏನು ಅಷ್ಟು ನಂಬಿಕೆ? ನನ್ನ ಗಂಡನ ಸ್ಟ್ಯಾಮಿನಾ ಮೇಲೆ ನಂಬಿಕೆ. ನನ್ನಲ್ಲಿನ ಸ್ಟ್ಯಾಮಿನಾ ನಿನಗೆ ತಿಂಗಳು ತಪ್ಪಿಸೋದ್ರಲ್ಲಿದೆಯಾ? ಸಣ್ಣ ನಗ್ತಾ ಕೇಳ್ತಿದ್ರೆ, ಹೆಣ್ಣನ್ನು ಅಮ್ಮ ಮಾಡೋ ಶಕ್ತಿ ಗಂಡಸಿಗಿದೆ ತಾನೇ? ಅಲ್ಲ, ಒಂದು ಇಂಜೆಕ್ಷನ್ ಮುಖ ಕೂಡ ಹುಡುಗಿ ಅಮ್ಮ ಆಗಬಲ್ಲಳು, ಆದರೆ ಬೇಬಿಯನ್ನು ಕ್ಯಾರಿ ಮಾಡಿ ಜನ್ಮ ನೀಡೋಳು ಮಾತ್ರ ಹೆಣ್ಣೆ. ಹುಟ್ಟಿದ ಮೇಲೆ ತಂದೆ ಹೇಗಾದರೂ ನೋಡ್ಕೊತೀನಿ, ಆದರೆ ನೀನು ನಿನ್ನ ಬಾಡಿಯನ್ನು ಮಗುವಿಗೆ ತಕ್ಕಂತೆ ಬದಲಿಸ್ಕೊಂಡು ಹಾರ್ಮೋನ್ ಚೇಂಜಸ್, ಮೂಡ್ ಸ್ವಿಂಗ್ಸ್ ಬರೆಸ್ತಾ ಸಂತೋಷವಾಗಿ ಮಗುವಿಗೆ ಜನ್ಮ ನೀಡೋದು ಮಾತ್ರ ನಿಮ್ಮಿಂದಲೇ ಸಾಧ್ಯ. ಇದರಲ್ಲಿ ಗಂಡಸು ಝೀರೋ. ಹುಡುಗಿಯರು ನಿಮ್ಮ ಮಾತು ಕೇಳಿದ್ರೆ ಫ್ಯಾನ್ಸ್ ಆಗಿಬಿಡ್ತಾರೆ ಸರ್. ಮಾನ್ಸ್ಟರ್ ಅಂತ ನಿಮಗೆ ಹೆಣ್ಮಕ್ಳ ಮನಸ್ಸು ತಿಳಿಯಲ್ಲ ಅಂತ ಬೈದ್ಕೊಂಡಿದ್ದೆ. ಅಂದು ಶ್ರೀ ಅವ್ರಿಗಾಗಿ ನೀವು ಮಾಡಿದ ಫೈಟ್, ಖುಷಿಗಾಗಿ ಸ್ವಂತ ಸುಖ ಬೇಡ ಅಂತ ನೀವು ಮಾಡಿದ ತ್ಯಾಗ, ಹೀರಾಳಿಗಾಗಿ ಅನುಭವಿಸಿದ ನರಕ ಎಲ್ಲ ನೋಡಿದ್ಮೇಲೆ ನನ್ನ ಮನಸ್ಸಿನ ನಿಮ್ಮ ಮೇಲೆ ಪ್ರೀತಿ ಗೌರವ ಇನ್ನೂ ಹೆಚ್ಚಾಯಿತು. ಹಾಗಿದ್ರೆ ಆ ಪ್ರೀತಿಯನ್ನು ನನಗೆ ರುಚಿ ತೋರಿಸಿ ನನ್ನ ವಿಷ್ ತೀರಿಸ್ಬೋದು ತಾನೇ ಬಂಗಾರ? ಅನ್ವಿಕಾ ಕೈಗಳೆರಡನ್ನ ಚಾಚಿದ್ಲು. ಅವಳು ಎದೆ ಮೇಲೆ ಗಾಢವಾಗಿ ಅಪ್ಕೊಂಡು. ಖುಷಿ ಅರ್ಜುನ್ ರೆಡಿಯಾಗಿ ಬೈಕ್ ಮೇಲೆ ವೆಯ್ಟ್ ಮಾಡ್ತಿದ್ದಾರೆ. ಡೋರ್ ಲಾಕ್ ಮಾಡ್ಕೊಂಡು ಕೆಳಗೆ ಬಂದ ಅನ್ವಿಕಾ, ಹೊರಗೆ ಊಟ ಮಾಡಿ ಬರ್ತೀನಿ ಅಜ್ಜಿ, ನಮ್ಗೆ ಕಾಯ್ಬೇಡಿ ಅಂತ ಹೇಳಿ ಬೈಕ್ ಹತ್ತಿದ್ಲು. ಬ್ಲೂ ಜಾರ್ಜೆಟ್ ಸೀರೆಯಲ್ಲಿರೋ ಅನ್ವಿಕಾಳನ್ನ ನೋಡ್ತಾ ಬೈಕ್ ಸ್ಟಾರ್ಟ್ ಮಾಡ್ದ. ನಾವು ಎಲ್ಲಿ ಹೋಗ್ತಿದ್ದೀವಿ ಡ್ಯಾಡಿ? ಅಲ್ಲಿವರೆಗೆ ಅನ್ವಿಕಾಳಿಗೆ ಕೂಡ ತಿಳಿದಿರಲಿಲ್ಲ ಎಲ್ಲಿಗೆ ಅಂತ. ಅರ್ಜುನ್ ರೆಡಿ ಆಗೋದಕ್ಕೆ ಹೇಳಿದಕ್ಕೆ ರೆಡಿ ಆದ್ಲು. ಮಗುವನ್ನು ಅವನೇ ರೆಡಿ ಮಾಡಿ ಕರೆ ತಂದಿದ್ದ. ಬಿರ್ಲಾ ಮಂದಿರಕ್ಕೆ ಹೋಗ್ತಿದ್ದೀವಿ ಬೇಬಿ ಅಂತ ಹೇಳ್ದ. ಅನ್ವಿಕಾ ತಕ್ಷಣ ನೋಡಿದ್ಲು. ಯಾರು, ನೀವೇನ ದೇವಸ್ಥಾನ ಕರ್ಕೊಂಡು ಹೋಗ್ತಿರೋದು? ಒಂದು ಸೈಡ್ ಸ್ಮೈಲ್ನೊಂದಿಗೆ ಓಡಿಸ್ತಾ ಮಾನ್ಸ್ಟರ್. ಈ ವೇರಿಯೇಷನ್ಸಲ್ಲಿ ನೋಡ್ತಾ ಅನ್ವಿಕಾ ಪಾಪಳಿಗೆ ದಿನಕ್ಕೊಂದು ಶಾಕ್ ತಗಲ್ತಿದೆ, ಆದರೆ ಇಷ್ಟ ಆಗ್ತಿದೆ. ಈ ಗುಡಿ ತುಂಬ ಚೆನ್ನಾಗಿದೆ ತಾತಯ್ಯ, ಬಹಳ ದೊಡ್ಡದು. ಇಲ್ಲಿ ತುಂಬ ಫೇಮಸ್ ಟೆಂಪಲ್ ಮತ್ತು ಪವರ್ಫುಲ್ ಗಾಡ್ ಅಂತ ಎಲ್ಲರೂ ನಂಬ್ತಾರೆ ತಾಯಿ. ಅಲ್ಲಿ ಯಾಕಷ್ಟು ಜನ ಇದ್ದಾರೆ? ಇನ್ನೂ ಶೂಟಿಂಗ್ ಇರಬಹುದು. ಶೂಟಿಂಗ್? ಹೌದು, ಇಲ್ಲಿ ಸೀರಿಯಲ್ಸ್, ಮೂವೀಸ್ ಶೂಟಿಂಗ್ ಬಹಳ ನಡೆಯುತ್ತೆ. ಒಂದು ರೀತಿಯಲ್ಲಿ ಮೂವೀಸ್ ಮೂಲಕವೇ ಗುಡಿ ಪ್ರಸಿದ್ಧಿ ಹೊಂದಿದೆ ಅಂತ ತಾತ ಹೇಳಿದ್ರು. ಒಂದ್ಸಲ ಆ ಶೂಟಿಂಗ್ ನೋಡಿ ಬರ್ತೀನಿ ತಾತಯ್ಯ. ಮೆಟ್ಟಿಲು ಹತ್ತಿ ಕಾಲು ನೋವಿದೆ ತಾಯಿ. ಪರವಾಗಿಲ್ಲ, ನಾನು ಹೋಗಿ ನೋಡ್ತೀನಿ, ನೀವಿಲ್ಲೇ ಇರಿ ಅಂತ ಹೋದ. ಹೀರಾ ಜನರ ಗುಂಪನ್ನು ದಾಟಿ ಹೋದ್ಲು. ಫಸ್ಟ್ ಟೈಮ್ ಮೂವಿ ಶೂಟಿಂಗ್ ನೋಡ್ತಿರೋದು. ನಗು ಬಂತು. ಅವ್ರು ಹಾಗೆ ಆ್ಯಕ್ಟ್ ಮಾಡ್ತಿದ್ರೆ ಯಾರೋ ಫೇಮಸ್ ಆ್ಯಕ್ಟರ್ ಬಂದಿದ್ದಕ್ಕೆ ಜನ ಏಕಾಏಕಿ ವಿಪರೀತವಾಗಿ ಬಂದ ಕಾರಣ ಅವರ ಮಧ್ಯೆ ಅವಳಿಗೆ ಉಸಿರು ಕಟ್ಟಿದಂತಾಯಿತು. ಅತ್ತ ಹೋಗಲು ಆಗಲಿಲ್ಲ. ತಳ್ಳಾಡದೆ ಹೀರಾ ಒಂದು ಪಕ್ಕಕ್ಕೆ ಬೀಳ್ತಿರುವಾಗ ಯಾರೋ ಹಿಡಿದು ಹೊರಗೆ ಕರೆತಂದರು. ಥ್ಯಾಂಕ್ ಯು ಅಂತ ತಿರುಗಿ ಹೇಳೋಳೆ ಅರ್ಜುನನ್ನು ಕಂಡು ನಿಂತು ಹೋದ್ಲು. ಅರ್ಜುನನ್ನು ಕಂಡು ಚಂದ್ರಮೌಳಿ ಅವರು ಬಂದರು. ಅವರಿಗೊಂದು ಸೀರಿಯಸ್ ಲುಕ್ ಕೊಟ್ಟು ದೂರ ಇದ್ದ ಅನ್ವಿಕಾ ಖುಷಿ ಬಳಿ ಹೋದ. ಅವನು ನನ್ನನ್ನು ನೋಡಿಯೂ ಮಾತಾಡಿಸಿಲ್ಲ ನೋಡಿ ತಾತಯ್ಯ ಅಂದ್ಲು. ಅಳು ತಡೆಯಲಾಗದೆ. ನಡಿ ಹೋಗೋಣ ಅಂತ ಹೀರಾಳ ಕೈ ಹಿಡಿದು ನಡೆಸ್ತಿರುವಾಗ ನೋಡಿದ್ಲು. ಅರ್ಜುನ್ ಖುಷಿಯನ್ನು ಎತ್ಕೊಂಡು ಅನ್ವಿಕಾಳ ಮುಂದೆ ನಿಂತು ಅವರ ಜೊತೆ ತಮಾಷೆಯಾಗಿ ನಗ್ತಾ ಮಾತಾಡ್ತಿರೋದನ್ನು ಕಣ್ಣಲ್ಲಿ ನೀರು ನಿಲ್ಲಲೇ ಇಲ್ಲ. ದೂರದಿಂದ ಅವರನ್ನ ಗಮನಿಸ್ತಿರೋ ಮೈಥಿಲಿಗೊಂದು ರಾಕ್ಷಸಾನಂದ.
ದರ್ಶನ ಮುಗಿಸಿ ಪ್ರಸಾದ ಪಡೆದು ಮಂಟಪದಲ್ಲಿ ಕೂತರು. ಡ್ಯಾಡಿ ಸೆಲ್ಫಿ ತೊಗೊಳ್ಳೋಣ ಅಂತ ಖುಷಿ ಹಠ ಮಾಡಿದ್ದಕ್ಕೆ ಮೂವರಿಗೂ ಫೋಟೋಸ್ ತೆಗೆದ ಅರ್ಜುನ್. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಎಕ್ಸಿಬಿಷನ್ ನಡೀತಿದ್ರೆ ಮಗುವನ್ನು ಕರ್ಕೊಂಡು ಹೊರಗೆ ಡಿನ್ನರ್ ಮಾಡಿ ಲೇಟ್ ನೈಟ್ ಮನೆಗೆ ಬಂದರು. ಗಂಡ ಮಗುವಿನ ಜೊತೆ ಎಷ್ಟು ಸಂತೋಷವಾಗಿ ಕಳೀತಿರೋ ಹೀರಾ ಇಲ್ಲದ ಕೊರತೆ ಅನ್ವಿಕಾಳ ಮನಸ್ಸನ್ನು ಕಾಡುತ್ತಲೇ ಇತ್ತು. ಅರ್ಜುನನ್ನು ಕೇಳಿದ್ರೆ ಸೀರಿಯಸ್ ಆಗ್ತಾನೆ ಅಂತ ಮೌನವಾಗಿದ್ದು ಬಿಟ್ಲು. ಮಗು ಶಾಲೆಗೆ ಅರ್ಜುನ್ ಆಫೀಸ್ಗೆ ಹೋದ್ಮೇಲೆ ಅಜ್ಜಿ ತಾತನ ಜೊತೆ ಕೆಳಗಿದ್ಲು ಅನ್ವಿಕಾ. ತಾತ ಏನು ಮಾತಾಡ್ತಾ ಸಡನ್ನಾಗಿ ಎದೆ ನೋವು ಅಂತ ಹಿಡ್ಕೊಂಡ್ರು. ಅಜ್ಜಿ ಹೆದರಿ ಅಳ್ತಿದ್ರೆ ಅನ್ವಿಕಾ ತಕ್ಷಣ ಅರ್ಜುನ್ ಕಾಲ್ ಮಾಡಿದ್ಲು. ಆ್ಯಂಬುಲೆನ್ಸ್ ಬಂದಿದ್ದಕ್ಕೆ ತಾತಯ್ಯನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರು. ಅಜ್ಜಿ ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ತಾತಯ್ಯನಿಗೇನೂ ಆಗಲ್ಲ ಅಂತ ಧೈರ್ಯ ಹೇಳ್ತಿದ್ದಾಳೆ ಅನ್ವಿಕಾ. ಅರ್ಜುನ್ ಬಂದ. ನೋಡಪ್ಪ ಅವ್ರಿಗೇನೂ ಆಗಲ್ಲ ತಾನೇ ಅಂತ ಕೇಳ್ತಿರೋ ಆಕೆ ಕೈ ಹಿಡಿದು ಏನೂ ಆಗಲ್ಲ ಅಜ್ಜಿ, ನೀವು ಇಷ್ಟೊಂದು ಭಯ ಪಡಬೇಡಿ ಅಂತ ಅವರ ಜೊತೆ ಅಲ್ಲೇ ಇದ್ದ. ಮೈಲ್ಡ್ ಸ್ಟ್ರೋಕ್ ಅಂತ ಹೇಳಿದ್ರು ಡಾಕ್ಟರ್ಸ್. ವಯಸ್ಸಾಗಿರೋದು ಕೂಡ ಒಂದು ಕಾರಣ, 4 ದಿನ ಇಲ್ಲೇ ಇರಬೇಕು ಅಂದರು. ನಾನು ಇರ್ತೀನಿ, ನೀವು ಹೋಗಿ ಅಂದ್ಲು ಅಜ್ಜಿ. ನಿನ್ನ ಒಬ್ಬಳೇ ಬಿಟ್ಟು ನಾವೆಲ್ಲ ಹೇಗೆ ಹೋಗ್ತೀವಿ ಅಜ್ಜಿ, ಇರ್ತೀವಿ ಅಂದ್ಲು ಅನ್ವಿಕಾ. ಮಗುವಿಗೆ ತೊಂದರೆ ಆಗುತ್ತೆ, ನಾನು ಸಾಕು ಅವ್ರನ್ನ ನೋಡ್ಕೊಳ್ತೀನಿ, ಖಾಲಿ ಟೈಮ್ನಲ್ಲಿ ಬಂದು ನೋಡಿ ಹೋಗಿವೆಂತೆ, 4 ದಿನವೇ ತಾನೇ ಅಂತ ಅವರನ್ನು ಅಲ್ಲಿ ಇರೋದು ಒಪ್ಪಲಿಲ್ಲ ಅಜ್ಜಿ. ತಾತಯ್ಯನವರಿಗಾಗಿ ಒಬ್ಬ ಸ್ಪೆಷಲ್ ನರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿಸ್ತಾ ಅರ್ಜುನ್ ಅವ್ರನ್ನ ರೂಮಿಗೆ ಶಿಫ್ಟ್ ಮಾಡಿದ ಮೇಲೆ ಮಾತಾಡಿ ಅನ್ವಿಕಾಳನ್ನು ಕರ್ಕೊಂಡು ಖುಷಿ ಹತ್ರ ಹೋಗಿ ಮಗುವನ್ನು ಸ್ಕೂಲಿಂದ ಕರ್ಕೊಬಂದ. 2 ದಿನ ಮಗುವನ್ನು ಸ್ಕೂಲ್ನ ಡ್ರಾಪ್ ಮಾಡಿ ಅನ್ವಿಕಾಳನ್ನು ಹಾಸ್ಪಿಟಲ್ ಬಿಟ್ಟು ತಾತಯ್ಯನ ನೋಡಿ ಆಫೀಸ್ಗೆ ಹೋಗ್ತಿದ್ದಾನೆ ಅರ್ಜುನ್. ಹಾಸ್ಪಿಟಲ್ನಲ್ಲಿ ಮಾಡೋ ಕೆಲಸ ಏನೂ ಇಲ್ಲದೆ ಹೀರಾನನ್ನು ಒಂದ್ಸಲ ನೋಡಿ ಬರಬೇಕು ಅಂದ್ಕೊಂಡ್ಳು ಅನ್ವಿಕಾ. ಅಜ್ಜಿ ತಾತಯ್ಯನಿಗೆ ಹಣ ತರ್ತೀನಿ ಅಂತ ಹೊರಗೆ ಬಂದು ಆ ಸಮಯದಲ್ಲಿ ಅವಳು ಮನೆಯಲ್ಲಿ ಇರಲ್ಲ ಅಂತ ಸ್ಕೂಲ್ ಕ್ಯಾಬಿನಲ್ಲಿ ಹೋಗ್ತಿದ್ದಾಳೆ. ಆದರೆ ಹೀರಾ ತನ್ನನ್ನು ನೋಡೋದಕ್ಕೆ ಬರ್ತಾಳೋ ಇಲ್ವೋ ಎಂಬುದು ತಿಳಿತಿಲ್ಲ. ಸ್ಕೂಲ್ ಮುಂದೆ ನಿಂತು ಕ್ಯಾಬ್ನಿಂದ ಇಳಿದು ಒಳಗೆ ಹೋದ ಅನ್ವಿಕಾ ಆಫೀಸ್ ರೂಮ್ನಲ್ಲಿ ಹೀರಾ ಬಗ್ಗೆ ಕೇಳಿದ್ಲು. ಕಥೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.